ತಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ रजिस्टर सिरगेरे आरके कोकाटे प्रौढ़शाले उनकल हुब्बಳ್ಳಿ सभी पूज्य गुरुवर जी को नमन करता हूँ। बच्चों, आज हम एक कविता के बारे में अध्ययन करेंगे। उस कविता का नाम है साथी हाथ बढ़ाना। तो इस कविता के जो कवि है साथी हाथ बढ़ाना, साहिर लुधियाना। प्रस्तुत जो कविता है, इस कविता का आशय क्या है बच्चों? एक दूसरे के साथ मिलकर रहने से मुश्किल काम भी आसान हो जाता है। यानी प्रस्तुत कविता से ये कहते हैं कि एक दूसरे से मिलकर रहने से ನಾವು ಒಗ್ಗಟ್ಟಿಂದ ಇದ್ರ ಒಬ್ರಿಗೊಬ್ರು ನಾವು ಸಹಾಯ ಮಾಡ್ಕೊತ ಹೋದ್ರೆ ಎಂತಾದ್ರೂ ಕೂಡ ಒಂದು ಕಷ್ಟವಂತ ಏನ ಕಾರ್ಯ ಕೆಲಸ ಐತಂದ್ರೆ ಆ ಕಾರ್ಯ ಕೆಲಸ ಬಹಳಷ್ಟು ಆಸಾನ ಅಂದ್ರೆ ಬಹಳಷ್ಟು ಸುಲಭ ಆಗುತ್ತೆ। ಬಹಳಷ್ಟು ಕೆಲಸ ಮಾಡೋದು ಇವತ್ತು ಬಹಳ ಕಷ್ಟ, ಆದ್ರೆ ಆ ಕಷ್ಟವಂತ ಏನು ಒಂದು ಕಾರ್ಯ ಕೆಲಸವ ಆ ಕಾರ್ಯ ಕೆಲಸ ಒಬ್ಬರಿಂದ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ। ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಒಬ್ಬರಿಂದ ಒಬ್ಬರು ನಾವು ಸಹಾಯವನ್ನ ಮಾಡಬೇಕು, ಮದತವನ್ನು ನಾವು ಮಾಡಬೇಕು। ಅದು ಎಂಥದ್ದು ಕೂಡ ಕಷ್ಟವಂತ ಏನ ಕಾರ್ಯ ಕೆಲಸ ಅಂತಂದ್ರೆ ಅದು ಬಹಳ ಸುಲಭ ರೀತಿಯಿಂದ ನಾವು ಆ ಕಾರ್ಯ ಕೆಲಸ ಯಶಸ್ವಿ ಆಗಬಹುದು ಅಂತ ಹೇಳಿ ಹೇಳ್ತಾರೆ। हमें उतना ही नहीं नए नए मार्ग खुलने लगते हैं। ಹೊಸ ಹೊಸ ದಾರಿಗಳು ನಮ್ಗೆ ಗೊತ್ತಾಗುತ್ತೆ। ಏನು ಹೊಸ ಹೊಸ ದಾರಿ ಅಂದ್ರೆ ಆ ಕಷ್ಟವಂತ ಏನೋ ಒಂದು ಕಾರ್ಯ ಕೆಲಸ ಐತಂದ್ರೆ ಒಬ್ಬರೇ ಆ ಕಾರ್ಯ ಕೆಲಸ ಮಾಡಿದ್ರೆ ಹೊಸ ವಿಚಾರಗಳು ನಮ್ಗೆ ಏನು ಬರುವುದಿಲ್ಲ। ಆದ್ರೆ ಒಬ್ರಿಗೊಬ್ರು ಹಲವಾರು ಜನ ನಾವು ಸೇರ್ಕೊಂಡು ಆ ಕಾರ್ಯ ಕೆಲಸ ಮಾಡಿದ್ರೆ ಅವಾಗ ಏನಂತ ಅಂತ ಏನೊಂದು ಕಷ್ಟವಂತ ಏನೋ ಒಂದು ಕಾರ್ಯ ಕೆಲಸ ಐತಂದ್ರೆ ಬೇರೆಯವರು ಏನು ಮಾಡ್ತಾರೆ, ಹೊಸ ಹೊಸ ವಿಚಾರ ಹೇಳ್ತಾರೆ। ಓ ಈ ರೀತಿ ಮಾಡಿದ್ರೆ ಈ ರೀತಿ ಆಗ್ತದ, ಈ ರೀತಿ ಮಾಡಿದ್ರೆ ಹಿಂಗಾಗುತ್ತೆ ಅಂದ್ರೆ ಹೊಸ ಹೊಸ ತಮ್ಮ ವಿಚಾರವನ್ನು ಅವ್ರು ಹೇಳ್ತಾರೆ। ಹಂಗ ನಾವೇನು ಮಾಡಬೇಕು, ಒಬ್ರಿಗೊಬ್ರು ಸೇರ್ಕೊಂಡು ಕಾರ್ಯ ಕೆಲಸವನ್ನು ಮಾಡಬೇಕು। इस कविता में मिलजुल कर रहने से प्राप्त होने परिणामों के बारे में बताया है। ये जो कविता है, इस कविता में हमें एकजुट रहने से जो परिणाम प्राप्त होता है इसके बारे में हमें जानकारी दिया गया है। ನಾವು ಎಲ್ಲರೂ ಒಗ್ಗಟ್ಟಿಂದ ಒಂದಾಗಿ ನಾವಿದ್ದೇವೆ ಅಂದರೆ ಏನೇನು ನಾವು ಯಾವ ರೀತಿ ನಾವು ಪ್ರಾಪ್ತನ ಮಾಡೋದು ಆ ಎಲ್ಲ ಪರಿಣಾಮ ಪ್ರಸ್ತುತ ಒಂದು ಪದ್ಯ ಮೂಲಕ ನಮಗೆ ಗೊತ್ತಾಗ್ತದೆ। ಈಗ ಕವಿತಾ ನೋಡೋಕ್ಕಿಂತ ಮುಂಚೆ ಮಕ್ಕಳೇ ನಾವೇನು ಮಾಡೋಣ, ಈ ಪ್ರಸ್ತುತ ಒಂದು ಕವಿತಾ ಏನು ಕವಿ ಅದಲ್ಲ ಅವ್ರ ಒಂದು ಸ್ವಲ್ಪ ಪರಿಚಯ ಕೂಡ ನಾವು ನೋಡೋಣ। साहिर लुधियाना का असली नाम है अब्दुल हफीज साहिर। इनका जन्म 8 मार्च सन 1921 में लुधियाना के एक जागीरदार घराने में हुआ था। वे बहुत बड़े कवि और गीतकार थे। बम्बई वर्तमान मुंबई में वे एक उर्दू पत्रिका के संपादक रहे। उन्होंने कई फिल्मों के लिए गीत लिखे। 59 वर्ष की आयु में 25 अक्टूबर 1980 को दिल का दौरा पड़ने से इनका देहांत हो गया। 1964 में 1977 में उन्हें 2 बार फिल्म फेयर सर्वश्रेष्ठ गीतकार पुरस्कार भी मिला है। देखिए बच्चों, साहिर लुधियाना की असली नाम है अब्दुल हफीज साहिर। असली नाम ಅಂದ್ರೆ ಅವ್ರ ನಿಜವಾದ ಹೆಸರು ಅಬ್ದುಲ್ ಹಫೀಜ್ ಸಾಹಿರ್ ಅಂತೇಳಿ। ಅವ್ರ ಜನ್ಮ ಮಾರ್ಚ್ 8, 1921 ಲುಧಿಯಾನಲ್ಲಿ ಜಾಗೀರ್ದಾನ ಒಂದು ದೊಡ್ಡ ಮಂತಾನ, ಒಂದು ದೊಡ್ಡ ಕುಟುಂಬ ಗೃಹಸ್ಥವಾಗಿ ಮಂತಾನದಲ್ಲಿ ಆಗಿತ್ತು। ಅವರು ಬಹಳ ಒಂದು ದೊಡ್ಡ ಕವಿ ಮತ್ತು ಗಾಯಕರು ಗೀತಕಾರ ಕೂಡ ಆಗಿದ್ರು, ಅಂದ್ರೆ ಹಾಡು ಕೂಡ ಬೆಳೆಯಂಥ ಕಾರ್ಯ ಕೆಲಸ ಅವ್ರು ಮಾಡ್ತಾ ಇದ್ರು। वे मुंबई में एक उर्दू पत्रिका के संपादक रहे। ಅವರು ಈ ಮುಂಬೈ ನಗರದಲ್ಲಿ ಉರ್ದು ಪತ್ರಿಕೆ ಏನದ, ಉರ್ದು ಪತ್ರಿಕೆ ಅಂದ್ರೆ ಸಮಾಚಾರ ಪತ್ರಿಕೆ ಅಂತೀವಲ್ಲ ಆ ಪತ್ರಿಕೆದು ಒಂದು ಸಂಪಾದಕ ಕೂಡ ಅವರಾಗಿದ್ರು। उन्होंने फिल्मों के गीत लिए, ಅವರು ಬಹಳಷ್ಟು ಅನೇಕ ಏನು ಫಿಲ್ಮ್ಗಳವ ಆ ಫಿಲ್ಮ್ಗಳ ಗೀತ ಕೂಡ ಹಾಡು ಕೂಡ ಅವರು ಬರೆದಿದ್ದಾರೆ। 59 ವರ್ಷ की आयु में 59 ವರ್ಷ ವಯಸ್ಸಿನಲ್ಲಿ 25 ಅಕ್ಟೋಬರ್ 1985 ಇಸ್ವಿಯಲ್ಲಿ ಅವ್ರ ನಿಧನ ಆಯಿತು, ಅವ್ರ ಮರಣ ಹೊಂದಿದ್ರು। ಅದು ಹೆಂಗಪ್ಪ ಅಂದರೆ ದಿಲ್ ಕಾ ದೌರಾ ಪಡ್ನೆ ಸೆ, ಹೃದಯಗತಿ ರುಕ್ ಜಾನೆ ಸೆ, ಹಾರ್ಟ್ ಅಟ್ಯಾಕ್ ನಾವೇನಂತೀವೋ ಹಾರ್ಟ್ ಅಟ್ಯಾಕ್ದಿಂದ ಅವ್ರ ನಿಧನ ಆಯಿತು। ಆಮೇಲೆ ಅವ್ರಿಗೆ 2 ಸಲ ಫಿಲ್ಮ್ ಫೇರ್ ಅನ್ನೊಂದು ಏನು ಪುರಸ್ಕಾರದ ಆ ಸರ್ವಶ್ರೇಷ್ಠ ಪುರಸ್ಕಾರ ಕೂಡ ಅವ್ರಿಗೆ ಸಿಕ್ಕಿತ್ತು। ಅದು ಯಾವಾಗಪ್ಪ ಅಂದರೆ 1964 ಮತ್ತು 1977 ಈ 2 ಸಲ ಅವರಿಗೆ ಆ ಫಿಲ್ಮ್ ಫೇರ್ ಏನೋ ಒಂದು ಶ್ರೇಷ್ಠವಂತ ಏನೋ ಒಂದು ಪುರಸ್ಕಾರದ ಆ पुरस्कार ಕೂಡ ಅವರು ಪಡ್ಕೊಂಡಿದ್ದಾರೆ। तो बच्चों, हम प्रस्तुत जो ये कविता है, ये कविता
सन 1971 में एक फिल्म था, विनोद खन्ना और वैजयंती माला, इन दोनों ने मिलकर एक जो नया दौर जो एक फिल्म बनाया था, उस फिल्म में एक गीत भी है। वह गीत आपको मैं या सुनाता हूँ या दिखाता हूँ, आप वह देखिए और बाद में उनका हम अध्ययन करेंगे। हाथ बढ़ाना, एक अकेला थक जाएगा, मिलकर बोझ उठाना। साथी हाथ बढ़ाना, साथी हाथ बढ़ाना, साथी रे, साथी हाथ बढ़ाना, साथी रे, साथी हाथ बढ़ाना, साथी रे। हम मेहनत वालों ने जब भी मिलकर कदम बढ़ाया, सागर ने रास्ता छोड़ा, पर्वत ने शीश झुकाया। फौलादी है सीने अपने, फौलादी है बाहें, फौलादी है सीने अपने, फौलादी है बाहें। हम चाहे तो पैदा कर दे चट्टानों में राहें, हम चाहे तो पैदा कर दे चट्टानों में राहें। साथी हाथ बढ़ाना, साथी हाथ बढ़ाना, एक अकेला थक जाएगा, मिलकर बोझ उठाना। साथी हाथ बढ़ाना, साथी हाथ बढ़ाना, साथी रे, साथी हाथ बढ़ाना, साथी रे, साथी हाथ बढ़ाना, साथी रे। मेहनत अपने लेख की रेखा, मेहनत से क्या डरना। कल गैरों की खातिर की, आज अपनी खातिर करना। अपना सुख भी एक है साथी, अपना दुख भी, अपना सुख भी एक है साथी, अपना दुख भी। अपनी मंजिल सच की मंजिल, अपना रास्ता देख, अपनी मंजिल सच की मंजिल, अपना रास्ता देख। साथी हाथ बढ़ाना, साथी हाथ बढ़ाना, एक अकेला थक जाएगा, मिलकर बोझ उठाना। साथी हाथ बढ़ाना, साथी हाथ बढ़ाना, साथी रे, साथी हाथ बढ़ाना, साथी रे, साथी हाथ बढ़ाना, साथी रे। एक से एक मिले तो कतरा बन जाता है दरिया, एक से एक मिले तो जर्रा बन जाता है सहरा। एक से एक मिले तो राई बन सकती है पर्वत, एक से एक मिले तो राई बन सकती है पर्वत। एक से एक मिले तो
में कर ले किस्मत। एक से एक मिले तो इंसान बस में कर ले प्यार। साथी हाथ बढ़ाना, साथी हाथ बढ़ाना। एक अकेला थक जाएगा, मिलकर बोझ उठाना। साथी हाथ बढ़ाना, साथी हाथ बढ़ाना, साथी रे, साथी हाथ बढ़ाना, साथी रे। 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 जय शंकर। माटी से हम लाल निकाले, मोती लाए जल से। जो कुछ इस दुनिया में बना है, बना हमारे बल से। कब तक मेहनत के पैरों में दौलत की जंजीरें। हाथ बराबर छीने अपने सपनों की ताबीरें। साथी हाथ बढ़ाना, तो देखिए बच्चों, आपने देखा होगा कि ये सुंदर सा गीत, क्योंकि इस गीत से आपको भी मालूम हो कि जब एक दूसरे से हम मिलजुल कर रहने से या एक दूसरे से मिलकर हम काम करने से कोई भी काम क्या होता है, बहुत आसानी से हम वह प्राप्त कर सकते हैं या यशस्वी होते हैं। तो इसी तरह प्रस्तुत जो कविता है, इस कविता में भी हमें यह जानकारी दिया गया है। तो शब्दार्थ भी आप अपने किताब में भी देख सकते हैं। तो अब हम कविता को शुरुआत करेंगे। साथी हाथ बढ़ाना, साथी हाथ बढ़ाना, एक अकेला थक जाएगा, मिलकर बोझ उठाना। साथी हाथ बढ़ाना, साथी हाथ बढ़ाना। हाथ बढ़ाना यानी सहयोग देना, मदद करना। प्रस्तुत कविता में कवि जी कहते हैं कि हमारे जो साथी है, हमारे साथियों के साथ हमें क्या करना है, हाथ बढ़ाना है। ಪ್ರಸ್ತುತ ಒಂದು ಕವಿತಾ ಮೂಲಕ ಕವಿ ನಮ್ಗೆ ಏನು ಹೇಳ್ತಾರಪ್ಪ ಅಂದ್ರೆ, ಸಾಥಿ, ಸ್ನೇಹಿತ, ಗೆಳೆಯ, ದೋಸ್ತ, ಅವ್ರ ಜೊತೆಗೆ ನಾವು ಏನು ಮಾಡಬೇಕು, ಕೈ ಜೋಡಿಸ್ಬೇಕಂದ್ರೆ ಅವ್ರಿಗೆ ಸಹಾಯವನ್ನ ಮಾಡಬೇಕು, ಅವ್ರಿಗೆ ನಾವು ಮದತ್ ಮಾಡಬೇಕು. क्योंकि एक अकेला थक जाएगा, मिलकर बोझ उठाना है. बोझ उठाना यानी जिम्मेदारी लेना. कोई भी हम काम अगर एक व्यक्ति करता है तो वह काम करते समय बहुत ही जल्दी वो थक जाता है. अगर वह काम हम मिलजुल कर उस काम का हमें जिम्मेदारी ली या जवाबदारी ली तो वह काम हम बहुत ही आसानी से कर सकते हैं. ನೋಡ್ರಿ ಮಕ್ಕಳೇ, ಇಲ್ಲಿ ನಮ್ಮ ಗೆಳೆಯನ ಜೊತೆಗೆ ನಾವು ನಮ್ಮ ಗೆಳೆಯಗೆ ನಾವು ಸಹಾಯವನ್ನು ಮಾಡಬೇಕು. ಯಾಕೆ, ಯಾವುದೇ ಒಂದು ಕಾರ್ಯ ಕೆಲಸ ಅವನು ಒಬ್ಬನೇ ಮಾಡಕತ್ತಂದ್ರೆ ಅವನು ಬೇಗ ಸುಸ್ತಾಗಿ ಹೋಗ್ತಾನೆ. ಹಂಗಾಗಿ ನಾವು ಅವನಿಗೆ ಸಹಾಯವನ್ನು ನಾವು ಮಾಡಿದ್ರೆ, ನಾವು ಕೂಡ ಆ ಕಾರ್ಯ ಕೆಲಸವನ್ನು ಜವಾಬ್ದಾರಿತ್ವವನ್ನು ನಾವು ಮಾಡಿದ್ರೆ ಎಲ್ಲ ಕಾರ್ಯ ಕೆಲಸ ಬಹಳ ಸುಲಭ ರೀತಿಯಿಂದ ಆಗುತ್ತವೆ ಅಂತ ಹೇಳ್ತಾರೆ. इसलिए हमें क्या करना है, हमारे साथियों के साथ हाथ बढ़ाना है. ಈ ಒಂದು ಕಾರಣಕ್ಕಲ್ಲಿ ನಾವು ಏನು ಮಾಡಬೇಕು, ನಮ್ಮ ಏನು ಗೆಳೆಯ ಅದನ್ನ ನಮ್ಮ ಗೆಳೆಗೆ
ನಾವು ಸಹಾಯವನ್ನು ಮಾಡಬೇಕು, ಅವನಿಗೆ ಸಹಕಾರವನ್ನು ನಾವು ನೀಡಬೇಕಂತೇಳಿ ಈ ಒಂದು ಪದ್ಯ ಭಾಗ ಮೂಲಕ ನಮಗೆ ಹೇಳ್ತಾರೆ. हम मेहनत वालों ने जब भी मिलकर कदम बढ़ाया, सागर ने रास्ता छोड़ा, पर्वत ने शीश झुकाया, पौलादी है सीने अपने, पौलादी है भाई, हम चट्टानों में तो पैदा कर दे रहे, साथी हाथ बढ़ाना, साथी हाथ बढ़ाना. देखिए बच्चों, हम मेहनत वालों ने जब भी मिलकर कदम बढ़ाया. मेहनत ने जो मेहनती होते हैं, जो परिश्रमी होते हैं, परिश्रमी और मेहनती लोग क्या करते हैं, हमेशा मिलकर कदम बढ़ाते हैं. तो हमारे देश के जवान को हम देखते हैं, देश के वीर सैनिकों को हम देखते हैं, वो बहुत ही मेहनती परिश्रमी होती है और वो हमेशा क्या करते हैं, मिलकर कदम बढ़ाते हैं. और हमारे देश के जो महान जो ये किसान है, वे किसान भाई बहुत ही परिश्रमी होती है, मेहनती होती है. वो भी क्या करते हैं, एक दूसरे से मिलकर कदम बढ़ाते हैं. उन्हीं की तरह हमें भी क्या काम करना है, अपने साथियों के साथ मिलकर कदम बढ़ाना है. हमें भी बहुत ही मेहनती करना है, परिश्रमी करना है. ನೋಡ್ರಿ ಮಕ್ಕಳೇ, ನಮ್ಮ ದೇಶ ಜವಾನ, ನಮ್ಮ ದೇಶ ರೈತ ಬಹಳ ಕಷ್ಟಪಡ್ತಾರೆ, ಬಹಳ ಪರಿಶ್ರಮ, ಬಹಳ ಕಾರ್ಯ ಕೆಲಸ ಮಾಡ್ತಾರೆ. ಎಷ್ಟು ಮೆಹನತ್ ಅವ್ರು ಮಾಡ್ತಾರೆ. ಆ ಕಾರ್ಯ ಕೆಲಸ ಮಾಡುವಾಗ ಅವರು ಒಬ್ರಿಗೊಬ್ರು ಜೊತೆಗೆ ಸೇರ್ಕೊಂಡು ಅವ್ರು ಕಾರ್ಯ ಕೆಲಸ ಮಾಡ್ತಾರೆ. ಒಬ್ರಿಗೊಬ್ರು ಜೊತೆಗೆ ಸೇರ್ಕೊಂಡು ಅವ್ರು ಏನು ಮಾಡ್ತಾರೆ, ಹೆಜ್ಜೆಯನ್ನು ಮುಂದಿಡ್ತಾರೆ. ಹಾಗೆ ನಾವು ಕೂಡ ಭಾಳಷ್ಟು ಮೆಹನತಿ ಆಗಬೇಕು, ಭಾಳಷ್ಟು ಪರಿಶ್ರಮಿನೂ ಆಗಬೇಕು. ಆಮೇಲೆ ಒಗ್ಗಟ್ಟಿಂದ ಒಂದಾಗಿ ನಾವು ಒಬ್ರಿಗೊಬ್ರು ಸೇರ್ಕೊಂಡು ಕಾರ್ಯ ಕೆಲಸ ನಾವು ಮಾಡಬೇಕು ಅಂತೇಳಿ ಹೇಳ್ತಾರೆ. सागर ने रास्ता छोड़ा, पर्वत ने शीश झुकाया. जो सागर है, सागर भी हमें रास्ता छोड़ते हैं. जब हम मिलजुल कर हम काम करते हैं, तो मिलजुल कर हम परिश्रम करते हैं, तो हम सागर पर भी रास्ता बना सकते हैं. हम रास्ता तैयार करने के तैयार हो तो सागर भी हमें रास्ता छोड़ता है. ಮಕ್ಕಳು, ನಾವು ಒಗ್ಗಟ್ಟಿಂದ ಕಾರ್ಯ ಕೆಲಸ ಏನು ನಾವು ಮಾಡ್ಕತ್ತೀವಿ ಅಂದರೆ ಆ ಸಾಗರ ಕೂಡ ನಮಗೆ ದಾರಿ ಕೊಡುತ್ತೆ. ಈಗ ನಾವು ಒಂದು ಸಾಗರ ಮೇಲೆ, ಒಂದು ನದಿ ಮೇಲೆ ನಾವು ಏನೋ ಒಂದು ದಾರಿ, ನಾವು ರಸ್ತೆ ತಯಾರು ಮಾಡೋಕ್ಕೂ ಒಗ್ಗಟ್ಟಿಂದ ನಾವು ಮಾಡ್ತಂದ್ರೆ ಅದು ಕೂಡ ನಮ್ಮ ದಾರಿ ಮಾಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ಈ ಥರ ಕಾರ್ಯ ಕೆಲಸ ಮಾಡಿರಿ. पर्वतने भी शीश झुकाया. पर्वत अंदर पहाड़, जो पर्वत है वो भी शीश झुकाता है. शीश झुकाना नहीं, शीर नतमस्तक होता है. अगर हम पर्वत में भी रास्ता तैयार करने के अपने मन आता है, मन में इच्छा निर्माण होते हैं, तो वह पर्वत भी हमें रास्ता देता है. पर्वत भी हमारे सामने सिर झुकता है. ನೋಡ್ರಿ ಮಕ್ಕಳೇ, ನಾವು ಮನಸ್ಸು ಮಾಡಿದ್ರೆ ನಾವು ಪರ್ವತಲ್ಲಿ ಕೂಡ, ಗುಡ್ಡು ಪಹಾಡಲ್ಲಿ ಕೂಡ ನಾವು ದಾರಿ ಮಾಡ್ಬೋದು. ಅದು ಕೂಡ ನಮಗೆ ನಸ್ತಮಸ್ತಕ ಆಗುತ್ತೆ, ಅದು ಕೂಡ ನಮ್ಮ ತಲೆ ಬಾಗುತ್ತೆ. ಅದಕ್ಕೆ ನಾವು ಏನು ಬೇಕು, ನಾವು ಪರಿಶ್ರಮಿ ಆಗಿರಬೇಕು, ನಾವು ಮೆಹನತಿ ಇರಬೇಕು, ಆಮೇಲೆ ಒಗ್ಗಟ್ಟಿರಬೇಕು. ಒಂದಾಗಿ ನಾವು ಕಾರ್ಯ ಕೆಲಸ ಯಾವಾಗಲೂ ಕೊಡ್ತಾ ಹೇಳ್ತಾರೆ, ಒಗ್ಗಟ್ಟಿಂದ ಬಲ ಇರುತ್ತೆ. ಹೋರಾಟ ಮಾಡ್ತಾರೆ. ಎದಕ್ಕೆ ಹೋರಾಟ ಮಾಡ್ತಾರೆ? ನ್ಯಾಯವನ್ನು ಪಡ್ಕೋಕ, ನ್ಯಾಯ ಸಿಗೋಕೆ ಹೋರಾಟ ಮಾಡ್ತಾರೆ. ಒಬ್ಬರಿಂದ ಹೋರಾಟ ಮಾಡೋದು ಆ ನ್ಯಾಯ ಸಿಗುತ್ತಾ? ಹಂಗಾಗಿ ಏನು ಮಾಡ್ತಾರೆ, ಒಂದು ಸಂಘ ರಚನೆಯನ್ನು ಮಾಡ್ತಾರೆ, ಗುಂಪು ಸೇರ್ತಾರೆ, ಸಾವಿರಾರು ಜನ ಸೇರಿಕೊಂಡು ಒಗ್ಗಟ್ಟು ಮಾಡಿದ್ರೆ ಆ ಒಗ್ಗಟ್ಟದಲ್ಲಿ, ಆ ಒಂದು ಹೋರಾಟದಲ್ಲಿ ನೀವು ಯಶಸ್ವಿ ಆಗ್ಬೋದು. ಹಾಗಾಗಿ ಪ್ರತಿಯೊಂದು ಕಾರ್ಯ ಕೆಲಸಕ್ಕೆ ನಮ್ಮ ಸ್ನೇಹಿತರ ಜೊತೆಗೆ ನಾವು ಕೈವನ್ನು ಜೋಡಿಸ್ಬೇಕು ಅಂತ ಹೇಳ್ತಾರೆ. ಪೌಲಾದಿ ಹೈ ಶೀನಿ ಅಪನೆ, ಪೌಲಾದಿ ಹೈ ಬಾಯೆ. ಪೌಲಾದಿ ಕಬ್ಬಣ, हमारा जो सीना, सीना यानी हृदय, छाती, हमारा जो छाती है वह पौलाद की तरह है. ನಮ್ಮ ಹೃದಯ, ನಮ್ಮ ಮನಸ್ಸು ಬಹಳ ಗಟ್ಟಿ ಇದೆ. और हमारी जो बाहें है वो भी पौलादी की तरह. बाहें ಅಂದ್ರೆ हाथ, ತೋಳ. ನಮ್ಮ ಏನು ತೋಳುಗಳದಾವ, ನಮ್ಮ ಏನು ಕೈ, ಅವು ಕೂಡ ಬಹಳಷ್ಟು ಗಟ್ಟಿದಾವೆ. ಕಬ್ಬಣ ಹೆಂಗೆ ಗಟ್ಟಿ ಐತಲ್ಲ ಹಂಗದಾವ. ಹಾಗಾಗಿ ನಾವೆಲ್ಲರೂ ಒಳ್ಳೆ ಮನಸ್ಸಿಂದ, ಒಗ್ಗಟ್ಟಿಂದ ನಾವು ಕಾರ್ಯ ಕೆಲಸ ಮಾಡಬೇಕು. ಕಬ್ಬಣ ಹೆಂಗೆ ಗಟ್ಟಿ ಇರುತ್ತೆ ನೋಡ್ರಲ್ಲ, ಆ ಕಬ್ಬಣ ಥರ ನಮ್ಮ ಮನಸ್ಸು, ನಮ್ಮ ಕೈಗಳು ಗಟ್ಟಿ ಅದಾವ, ನಮ್ಮ
ಶರೀರ ಇದ್ ಬಹಳಷ್ಟು ಗಟ್ಟಿ ಐತಿ, ಮತ್ತೆ ಯಾಕೆ ನಾವು ಕೆಲಸ ಮಾಡಬಾರ್ದು? ಹಂಗಾಗಿ ಒಳ್ಳೆ ಕಾರ್ಯ ಕೆಲಸನ ಯಾವಾಗಲೂ ಕೂಡ हम चाहे तो चट्टानों में पैदा कर दे रहे। पैदा करने ने तैयार करना। चट्टानों जो बड़े बड़े पत्थर होते हैं, बड़े बड़े पत्थर में भी हम राहे यानी रास्ता मार्ग तैयार कर सकते हैं। ನಾವು ಮನಸ್ಸು ಮಾಡಿದ್ರೆ, हम चाहे ಮನಸ್ಸು ಮಾಡಿದ್ರೆ ದೊಡ್ಡ ದೊಡ್ಡ ಕಲ್ಲಿನ ಬಂಡೆಗಳು ಇದ್ದು ಅಂದ್ರೆ ಅಂತ ಒಂದು ಕಲ್ಲಿನ ಬಂಡೆಯಲ್ಲಿ ಕೂಡ ನಾವು ಒಂದು ಸುಂದರವಾದಂಥ ನಾವು ರಾಸ್ತಾ, ನಾವು ರೋಡ್ ತಯಾರು ಮಾಡೋದು, ನಾವು ದಾರಿ ತಯಾರು ಮಾಡ್ಬೋದು. ಯಾಕಂದ್ರೆ ನಮ್ಮ ಹೃದಯ ನಮ್ಮ ಕೈ ಅದಾವ ಭಾಳ ಗಟ್ಟಿ ಅದಾವ, ಕಬ್ಬಿಣ ಥರ ಗಟ್ಟಿ ಅದಾವ. ಅವು ಕೂಡ ನಾವು ಒಡೆದು, ಅವು ಕೂಡ ನಾವು ಬಾಜುಕ ಸರಿಸಿ ಒಂದು ಶ್ರೇಷ್ಠವಂತ ದಾರಿ ಮಕ್ಕಳೇ ನಾವು ಮಾಡಬಹುದು. इसलिए हमें क्या करना है? हमारे साथियों के साथ हमें हाथ बढ़ाना है. ನಮ್ಮ ಸಾಥಿ, ನಮ್ಮ ಗೆಳೆಯಗಳು ಏನದರ ಅವ್ರ ಜೊತೆಗೆ ನಾವು ಕೈ ಜೋಡಿಸ್ಬೇಕು, ಅವ್ರಿಗೆ ನಾವು ಸಹಾಯವನ್ನು ಮಾಡಬೇಕು. मेहनत अपनी लेख की रेखा, मेहनत से क्या डरना, कल गैरों की खातिर की आज अपनी खातिर करना. अपना दुख भी एक है साथी, अपना सुख भी एक. अपनी मंजिल सच की मंजिल, अपना रास्ता ने. साथी हाथ बढ़ाना, साथी हाथ बढ़ाना. मेहनत अपनी लेख की रेखा है. लेख की रेखा नहीं, भाग्य की रेखा. मेहनत से क्या डरना है? परिश्रम करने के लिए, काम करने के लिए हमें क्यों डरना है? जो मेहनत है, जो परिश्रम है, जो काम करना है, वह अपने भाग्य में लिखा है. ಕೆಲಸ ಮಾಡೋದು, ಪರಿಶ್ರಮ, ಇದೆಲ್ಲ ಏನಾಗ್ಯದಪ್ಪ ನಮ್ಮ ಹಣೆಯಲ್ಲಿ ಬರ್ದಾರ, ನಮ್ಮ ಹಣೆಯಲ್ಲಿ ಬರ್ದಿದೆ. ಹಾಗಾಗಿ ಆ ಕಾರ್ಯ ಕೆಲಸ ಮಾಡೋದು ನಮ್ದು ಅದು ಹಣೆ ಬರ್ದಾಗ ಐತಿ. ಮತ್ತು ಆ ಕಾರ್ಯ ಕೆಲಸ ಮಾಡಲಿಕ್ಕೆ ನಾವು ಯಾಕೆ ಹೆದರಬೇಕು? ನಮ್ಮ ಹಣೆಯಲ್ಲಿ ಬರ್ತಾ ಇತ್ತಿಲ್ಲ, ನಾನು ಈಗ ಶಿಕ್ಷಕನಾಗಿ ಒಂದು ಕಾರ್ಯ ಕೆಲಸ ಅದನ್ನು ಹಣೆಯಲ್ಲಿ ಬರೆದ ಶಿಕ್ಷಕನಾಗಿ ಕಾರ್ಯ ಕೆಲಸ ಮಾಡಬೇಕು. ಒಬ್ಬ ಇಂಜಿನಿಯರ್ ಆಗ್ತಾನಂದ್ರೆ ಅವನ ಹಣೆಯಲ್ಲಿ ಬರೆಯೋದು ಅವನು ಇಂಜಿನಿಯರ್ ಆಗಿ ಕಾರ್ಯ ಕೆಲಸ ಮಾಡಬೇಕು. ಹಾಗಾಗಿ ಪ್ರತಿಯೊಬ್ಬರು ಹಣೆ ಬರಲ್ಲಿ ಅವರು ನಶೀಬ್ದಾಗ ಬರ್ದಾನ ಭಗವಂತ, ಇದೇ ನೀ ಕೆಲಸ ಮಾಡು, ಆ ಕೆಲಸ ಮಾಡಿ ನಮ್ಮ ಹಣೆದಾಗ ಬರ್ದಾರಂದ್ರೆ ನಾವು ಯಾಕೆ ಆ ಕೆಲಸಕ್ಕೆ ಹೆದರಬೇಕು? ಹೆದರ್ಲಾರ್ದೆ ನಾವು ಕಾರ್ಯ ಕೆಲಸ ಮಾಡಬೇಕು. कल गैरों की खातिर की आज अपनी खातिर करना. गैरों की पराया, पराया दूसरों, खातिर करना के लिए. कल हमने दूसरों के लिए काम किया है. इन देश स्वतंत्र होने से पहले हम किसके लिए काम किया? देश स्वतंत्र होने से पहले हम ब्रिटिशों के लिए काम किया. सही है ना? ನಿನ್ನೆ ನಾವು ಬೇರೆಯವ್ರ ಕಾರ್ಯ ಕೆಲಸ ಮಾಡಿದೆವು. ದೇಶ ಸ್ವತಂತ್ರ ಆಗೋಕ್ಕಿಂತ ಮುಂಚೆ ನಾವು ಯಾರ ಕಾಲಕ್ಕೆ ಕೆಲಸ ಮಾಡಿದೆವು? ಬ್ರಿಟಿಷರ ಕಾಲಕ್ಕೆ ಕೆಲಸ ಮಾಡಿದೆವು. लेकिन आज हमें क्या करना है? अपने खातिर काम करना है. ಆದ್ರೆ ಇವತ್ತು ನಾವು ಏನು ಮಾಡಬೇಕು? ನಮ್ಮಗೋಸ್ಕರ ನಾವು ಕಾರ್ಯ ಕೆಲಸ ಮಾಡಬೇಕು. ನಮ್ಮ ದೇಶ ಇವತ್ತು ಸ್ವತಂತ್ರ ಆಗ್ಯದ, ನಮ್ಮ ದೇಶಕ್ಕಾಗ ನಾವು ಕಾರ್ಯ ಕೆಲಸ ಮಾಡಬೇಕು ಮಕ್ಕಳೇ. ಕವಿ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಕಲ್ ಹಮ್ ಗೈರೋಂ ಕಿ ಖಾತಿರ್ ಕಿ, ನಿನ್ನೆ ನಾವು ಬೇರೆಯವ್ರ ಕಾರಣ ನಾವು ಕಾರ್ಯ ಕೆಲಸ ಮಾಡಿದ್ವಿ. ಇವತ್ತು ನಮ್ಮಗೋಸ್ಕರ ನಮ್ಮ ಕಾರ್ಯ ಕೆಲಸ ಮಾಡಬೇಕು. अपना दुख भी एक है साथी, अपना सुख भी एक है. और हमें कहते हैं अपना जो दुख है, अपना दुख है वो एक ही है. ಎಲ್ಲ ಜೀವನದಾಗ ಸುಖ ಕೂಡ ಬರುತ್ತೆ, ದುಃಖ ಕೂಡ ಬರುತ್ತೆ. ಸುಖ ದುಃಖ ಎಲ್ಲ ಜೀವನದಾಗ ಒಂದೇ ರೀತಿ ಇರುತ್ತೆ. ಯಾವ ಜೀವನದಾಗ ಕೂಡ ದುಃಖ ಸುಖ ಬೇರೆ ಬೇರೆ ಇರಲ್ಲ. ಎಲ್ಲ ಜೀವನದಾಗ ಈ ಸುಖ ಮತ್ತು ದುಃಖ ಏನಾದ್ರು ಇವೆರಡು ಒಂದೇ ಇರ್ತಾವ. ಆದರೂ ಅವಾಗ ಕೂಡ ನಾವು ಒಬ್ಬರಿಗೊಬ್ರು ಯಾರು ದುಃಖದಾಗಿದ್ದಂದ್ರೆ ಅವ್ರಿಗೂ ಕೂಡ ನಾವು ಕೈ ಜೋಡಿಸ್ಬೇಕು, ಅವ್ರಿಗೂ ಕೂಡ ನಾವು ಸಹಕಾರ ಮಾಡಬೇಕು. ಸುಖದಾಗಿದ್ದಾಳೆ ಮಾತ್ರ ಸಹಕಾರ ಮಾಡೋದಲ್ಲ, ಅವನ ದುಃಖದಾಗ ದುಃಖದಾಗ ಅವನಿದ್ದಂದ್ರೆ ಅವನಿಗೆ ಕೂಡ ನಾವು ಸಹಾಯವನ್ನು ಮಾಡಬೇಕು. ಯಾವಾಗಲೂ ಕೂಡ ನಮ್ಮ ಸಾಥಿ ಜೊತೆಗೆ ನಾವು ಇರಬೇಕು. अपनी मंजिल सच की मंजिल, अपना रास्ता देख. अपनी जो मंजिल है, ಮಂಜಿಲ್ ಅಂದ್ರೆ ಉದ್ದೇಶ, ಗುರಿ. ನಮ್ಮ ಗುರಿ ಏನದ, ನಮ್ಮ ಉದ್ದೇಶ ಏನದ, ಸತ್ಯದ ಗುರಿ ಐತಿ. हमारा जो उद्देश्य है ना, वो सत्य की उद्देश्य है. हमारा जो मंजिल है ना, वो सत्य की मंजिल है. और हमारा जो रास्ता है वह नेक है. हम नेक ಅಂದ್ರೆ अच्छा. ನಮ್ದೇನು ದಾರಿ ಅದಲ್ಲ, ನಮ್ಮ ದಾರಿ ಕೂಡ ಒಳ್ಳೇದೈತಿ. ನಮ್ಗೇನು ವಿಚಾರ ಇರ್ತಾವ, ನಮ್ಮ ಒಳ್ಳೆ
ವಿಚಾರ ಕೂಡ ನಮ್ಗೆ ಒಳ್ಳೇದೈತಿ, ನಮ್ಮ ಉದ್ದೇಶ ಒಳ್ಳೇದೈತಿ, ನಮ್ಮ ವಿಚಾರ ಕೂಡ ಒಳ್ಳೇದೈತಿ, ನಮ್ಮ ದಾರಿ ಕೂಡ ಒಳ್ಳೇದಿರಬೇಕು. इसलिए हमें क्या करना है, हमारे साथियों के साथ हमें हाथ बढ़ाना है. एक से एक मिले तो कतरा बन जाती है दरिया, एक से एक मिले तो जर्रा बन जाती है, बन जाता है शेरा. एक से एक मिले तो राही बन सकती है पर्वत, एक से एक मिले तो इंसान बस में कर ले किस्मत, साथी हाथ बढ़ाना, साथी हाथ बढ़ाना. देखिए, एक से एक मिले तो कतरा बन जाती है दरिया. कतरा यानी पानी की बूंद, दरिया यानी नदी. देखिए, एक एक पानी की बूंद से एक नदी तैयार होती है, एक से एक पानी की बूंद से तालाब तैयार होती है, नाला तैयार होती है, नदी तैयार होती है और सागर भी तैयार. ಒಂದು 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 ನೀರಿನ ಹನಿಯಿಂದ ಮಕ್ಕಳೇ ಒಂದು ನದಿ ತಯಾರಾಗುತ್ತೆ. ಒಂದೊಂದು ನದಿ ಮಳೆ ಸುರು ಬೀಳುತ್ತಲ್ಲ, ಮಳೆ ಬಿದ್ದು ಒಂದೊಂದು ನೀರಿನ ಹನಿ ಬೀಳುತ್ತಲ್ಲ, ಆ ಒಂದೊಂದು ಹನಿಯಿಂದ ಏನಾಗುತ್ತೆ, ನೀರು ಹರ್ಕೋತ ಹರ್ಕೋತ ಹೋಗಿ ಎಲ್ಲ ಕಡೆ ಕೂಡಿ ಒಂದೇ ಜಾಗಿ ಕೂಡಿ ಒಂದು ನದಿ ತಯಾರಾಗುತ್ತೆ. ಆ ಒಂದೊಂದು ನೀರಿನ ಹನಿಯಿಂದ ಒಂದು ನಾಲ ಅಂದ್ರೆ ಒಂದು ಹಳ್ಳ ತಯಾರಾಗುತ್ತೆ, ಒಂದೊಂದು ನೀರಿನ ಹನಿಯಿಂದ ಒಂದು ಕೆರೆ ತಯಾರಾಗುತ್ತೆ. ಅವೆಲ್ಲ ಕೂಡಿ ಮುಂದೆ ಎಲ್ಲಿ ಹೋಗ್ತವ, ಸಮುದ್ರಕ್ಕೂ. ಅಂತ ಒಂದು ವಿಶಾಲವಂತ ಸಮುದ್ರ ತಯಾರಾಗುತ್ತೆ. ಆ ಒಂದೊಂದು ನೀರಿನ ಹನಿ ಕೂಡ ಬಹಳ ಶ್ರೇಷ್ಠವಾದಂಥ. ಒಂದು ನೀರಿನ ಹನಿ ಹೆಂಗೆ ಕೊಡ್ತಾ, ಹಂಗೆ ನಾವು ಕೂಡ ಒಬ್ರಿಗೊಬ್ರು ಕೂಡಿಬೇಕು, ಒಬ್ರಿಗೊಬ್ರ ಜೊತೆಗೆ ನಾವು ಸೇರ್ಕೋಬೇಕು. ಅವಾಗ ನಾವು ಶ್ರೇಷ್ಠವಾದ ಒಂದು ದೊಡ್ಡ ಸಾಧನೆ ನಾವು ಮಾಡಲಿಕ್ಕೆ ಸಾಧ್ಯ. ಏಕ से एक मिले तो जर्रा बन जाता है शेरा. जर्रा यानी फूल, छोटी माला, फूल की छोटी माला. शेरा यानी बड़ा माला. या हम इस भी तरह से विचार कर सकते हैं, अगर हमें एक फूल की माला बनाना है तो हमें एक एक जर्रा को हमें तैयार करना लेना पड़ता है. एक एक जर्रा को हम तैयार, वह मिलकर हमें एक बड़ी माला बनाते. ಜರ್ರ ಅಂದ್ರೆ ನಾವು ಈ ತರ ಕೂಡ ಅರ್ಥ ಮಾಡಿ, ಒಂದು ಹೂವು, ಒಂದು ಮಾಲೆವನ್ನು ತಯಾರು ಮಾಡೋಕ್ಕೆ ಒಂದು ಒಂದು ಹೂವು ನಾವು ಪೋಣಿಸ್ಬೇಕು, ಒಂದೊಂದು ಹೂವು ನಾವು ಕಟ್ಟಬೇಕು. ಒಂದೊಂದು ಹೂವು ನಾವು ಪೋಣಿಸೋದು ಹೋದ್ರೆ, ಒಂದೊಂದು ಹೂವು ನಾವು ಕಟ್ಕೋತೋದ್ರೆ ಒಂದು ದೊಡ್ಡದ ಮಾಲೆ ತಯಾರಾಗುತ್ತೆ. ಒಮ್ಮೆ ಒಂದು ಹೂವಿನ ದೊಡ್ಡ ಮಾಲೆ ತಯಾರಾಗೋದಿಲ್ಲ ಮಕ್ಕಳೇ. ಏನಾಗುತ್ತೆ? ಇಲ್ಲ. ಒಂದು ಹೂವಿನ ಮಾಲೆ, ಒಂದು ದೊಡ್ಡ ಹೂವಿನ ಮಾಲೆ ನಾವು ತಯಾರು ಮಾಡೋಕ್ಕಾದ್ರೆ ಮೊದಲೇ ಒಂದು ಸಣ್ಣ ಸಣ್ಣ ಮಾಲೆ ನಾವು ತಯಾರು ಮಾಡ್ಕೋಬೇಕು. ಇಲ್ಲಾಂದ್ರೆ ಒಂದೊಂದು ಹೂವು ನಾವು ಪೋಣಿಸ್ಕೋಬೇಕು, ಒಂದೊಂದೊಂದು ಹೂವು ನಾವು ಕಟ್ಟಬೇಕು. ಒಂದೊಂದು ಹೂವು ಕಟ್ಟಿ ಒಂದೊಂದು ಹೂವು ನಾವು ಪೋಣಿಸಿ ಏನು ಮಾಡಬೇಕು, ಒಂದು ದೊಡ್ಡ ಮಾಲೆ ನಾವು ಮಾಡಲಿಕ್ಕೆ ಸಾಧ್ಯ. ಈ ರೀತಿ ನೀವು ಕಾರ್ಯ ಕೆಲಸ ಒಬ್ರಿಗೊಬ್ರು ನೀವು ಸಹಾಯ ಮಾಡ್ರಿ, ಒಬ್ರೊಬ್ರು ನೀವು ಸೇರ್ಕೋರಿ, ಸೇರ್ಕೊಂಡು ನೀವು ಕಾರ್ಯ ಕೆಲಸ ಮಾಡಿ. ಏಕ से एक मिले तो राई बन सकती है पर्वत. ರಾಯಿ ಏನೇ ಸರ್ಸು, ಸರ್ಸು ಅಂದ್ರೆ ಸಾಸಿವೆ. ಒಂದೊಂದು ಸಾಸಿವೆ ನಾವು ಕಾಳವನ್ನು ನಾವು ಆರಿಸ್ಕೋತ ನಾವು ಗೂಡಿಟ್ಟು ಅಂದ್ರೆ ಅವಾಗ ವಿಶಾಲವಂತ ಬಹಳಷ್ಟು ಸಾಸಿವೆ ತಯಾರು. ನಾವು ಹೊಲದಲ್ಲಿ ರೈತ ನಾವು ಬಿತ್ತಿಗೆ ಕಾರ್ಯ ಕೆಲಸ ಮಾಡ್ತಾನಲ್ಲ, ಅವ ಏನು ಮಾಡ್ತಾನ, ಒಂದು ಏನ ಬಿತ್ತಬೇಕು ಅಂದ್ರೆ ಮೊದಲು ಒಂದು ದಾಣಿ ಅವನು ಹಾಕ್ತಾನ, ಒಂದು ಕಾಳವನ್ನು ಬಿತ್ತಾನ, ಒಂದು ಕಾಳವನ್ನು ಆ ಭೂಮಿತಾಯಿ ಉಡಿಯಲ್ಲಿ ಹಾಕ್ತಾನ. ಆ ಒಂದಿನ ಕಾಳಿಂದ ಎಷ್ಟೊತ್ತು ಕಾಳು ತಯಾರಾಗ್ತಾವ ನೋಡ್ರಿ. ಈಗ ಮೆಕ್ಕೆಜೋಳ ಅವನು ಒಂದೇ ಒಂದು ಬೀಜಲ್ಲಿ ಹಾಕಿದಾನ ಭೂಮಿತಾಯಿ ಉಡಿಯಲ್ಲಿ. ಆ ಒಂದು ಮೆಕ್ಕೆಜೋಳದಿಂದ, ಒಂದು ದಾಣೆಯಿಂದ, ಒಂದು ಮೆಕ್ಕೆಜೋಳದಿಂದ ಎಷ್ಟು ಅವು ಕಾಳುಗಳು ತಯಾರಾಗ್ತಾವ. ಹಂಗೆ ಒಂದೊಂದೊಂದು ಕಾಳಿಂದ ದೊಡ್ಡ ಪ್ರಮಾಣದಾಗ ನಾವು ರಾಶಿನೇ ನಾವು ಮಾಡ್ತೀವಿ. ಅದು ಹೆಂಗಪ್ಪ ಅಂದ್ರೆ ಪರ್ವತ ಅಂದ್ರೆ ಪಹಾಡ, ದೊಡ್ಡ ವಿಶಾಲವಂತ ಪರ್ವತರ ನಾವು ಆ ರಾಶಿ ಡಿಗ್ಗಿಯನ್ನು ನಿರ್ಮಾಣ ಮಾಡ್ತೀವಿ. ಹಂಗೆ ಒಂದೊಂದು ರಾಯಿ ಅಂದ್ರೆ ಒಂದೊಂದು ಸಾಸಿವೆ ಕಾಳು ನಾವು ಕೂಡಿಸಿರೋ ಒಂದು ಬಹಳಷ್ಟು ಒಂದು ವಿಶಾಲವಂತ ಪರ್ವತ ತಯಾರಾಗುತ್ತೀವಿ. ಹಾಗಾಗಿ ನಾವು ಒಬ್ಬೊಬ್ಬರು ಸೇರ್ಕೊಂಡು ನಾವು ಕಾರ್ಯ ಕೆಲಸ ಮಾಡಬೇಕು. एक से एक मिले तो इंसान बस में कर में किस्मत. बस यानी वश में कर लेना, ಕಿಸ್ಮತ್ ಅಂದ್ರೆ ನಶೀಬ್, ಹಣೆ ಬಾರ. ಒಬ್ಬೊಬ್ಬ ಮನುಷ್ಯನಿಂದ
ನಾವು ಕೂಡ್ದೇವು ಅಂದರೆ ಒಬ್ರಿಗೊಬ್ರು ನಾವು ಕೂಡ್ಕೋತು ಒಬ್ರಿಗೊಬ್ರು ನಾವು ಸಹಾಯವನ್ನು ಮಾಡ್ಕೋತ ನಾವು ಕಾರ್ಯ ಕೆಲಸ ಮಾಡಿದ್ರೆ ಪ್ರತಿಯೊಬ್ಬರು ನಮ್ಮ ಹಣೆಬರೇ ನಾವು ಬದಲಾವಣೆ ಮಾಡಬಹುದು. ಆ ಹಣೆಬರ ಬದಲಾವಣೆ ಮಾಡೋಂಥ ಕೂಡ ಶಕ್ತಿ ನಮ್ಮ ಕೈಯಲ್ಲಿದೆ. ಯಾಕೆ ಒಬ್ಬರಿಂದ ಏನು ಕೂಡ ಮಾಡೋಕ್ಕಾಗಲ್ಲ. ಏನಾಗುತ್ತೆ ಆಗಲ್ಲ. ಆ ಒಬ್ಬೊಬ್ಬರೊಬ್ಬರು ನಾವು ಕೂಡ್ಕೊಂಡು ನಾವು ಕಾರ್ಯ ಕೆಲಸ ಮಾಡಂದ್ರೆ ನಾವು ಪ್ರತಿಯೊಬ್ಬರು ನಮ್ಮ ಹಣೆಬರ ಕೂಡ ಬದಲಾವಣೆ, ನಮ್ಮ ಹಣೆಬರ ನಮ್ಮ ನಶೆ ಕೂಡ ನಾವು ಬದಲಾವಣೆ ಮಾಡ್ಕೋಬೇಕಾದ್ರೆ ಅದು ಕೂಡ ನಮ್ಮ ಕೈಯಲ್ಲಿ ನಾವು ಹಿಡ್ಕೋಬಹುದು. ಹಾಗಾಗಿ ಮಕ್ಕಳೇ ಈ ರೀತಿ ಒಂದು ಕಾರ್ಯ ಕೆಲಸ ಮಾಡಿ ಅಂತೇಳಿ ಪ್ರಸ್ತುತ ಒಂದು ಏನು ಕವಿತಾ ಅದ ಈ ಕವಿತಾ ಮೂಲಕ ಕವಿ ಸಾಹಿ लुधियाना और नमगे ಹೇಳ್ತಾ ಇದ್ದಾರೆ. तो यहाँ मुहावरे भी हम देख सकते हैं. हाथ बढ़ाना यानी सहयोग देना, मदद करना, बोझ उठाना जिम्मेदारी लेना, शीश झुकाना विनम्र होना, नतमस्तक होना ಅಂದ್ರೆ ತಲೆ ಬಾಗುವುದು, राहें पैदा करना ಅಂದ್ರೆ नए मार्ग ढूंढना, राही मिलकर पर्वत बनाने, छोटी छोटी बातों से बड़ा परिणाम निकालना, इन्हें राही का पेड़ बनाना. तो एक वाक्य में जो प्रश्न है उस प्रश्न का उत्तर भी आप अच्छी तरह से प्रश्न पढ़िए, फिर एक बार कविता पढ़िए और उसका उत्तर आप अच्छी तरह से लिखिए. तो 2-3 वाक्यों में प्रश्न भी आप यहाँ है देख सकते हैं. 2 प्रश्न आपको दिया गया है, उनमें से दोनों को अच्छी तरह से लिखना है और उसके बाद इन पंक्तियों को पूरा कीजिए ने. जो रिक्त स्थान खाली जगह जो हम कहते हैं वो खाली जगह भी हमें यहाँ दिया गया है. वो खाली जगह का जो उत्तर है वह कविता जो है ना, कविता के पद्य भाग में हमें मिलता है. वहाँ कविता पढ़कर आप उस प्रश्न का उत्तर भी आप ढूंढ सकते हैं या लिख सकते हैं बच्चों. तो सही मिलान कीजिए, जोड़कर लिखिए. ಒಂದಷ್ಟು ಬರಿ ಅಂತ ಹೇಳಿದ ಅವು ಕೂಡ ಅಲ್ಲಿ ಮುಂದೆ ಆಪ್ಷನ್ಸ್ ನಮ್ಗೆ ಕೊಟ್ಟಿದ್ದಾರೆ. ಅವು ಒಂದೊಂದು ಪ್ರಶ್ನೆ ನೀವು ಓದ್ಕೋರಿ, ಅದ್ರ ಮುಂದಿರುವಂಥ ಏನು उत्तर ಆ उत्तर ನೀವು ಬರಿಬಹುದು ಮಕ್ಕಳೇ. ಇಲ್ಲಿ अनुरूपता के अनुसार लिखिए. बढ़ना ಅದರದ್ದು बढ़ाना ಅಂತ ಕೂಡ ಪ್ರಥಮ ಪ್ರೇರಣಾತ್ಮಕ ಕ್ರಿಯಾ ರೂಪ ಕೊಟ್ಟಿದ್ದಾನೆ. ಹಂಗೆ उठना ಕೊಟ್ಟನಲ್ಲ ಅದ್ರ उठाना ನೀವು ಬರೆಯಬೇಕು. पर्वत ಅಂದ್ರೆ पहाड़, किस्मत ಅಂದ್ರೆ नसीब, एक एक कतरा दरिया, एक एक राई पर्वत, अपना पराया, अपना ಅಂದ್ರೆ ನಮ್ಮದು, ಪರಾಯ ಅಂದರೆ ಬೇರೆಯವರು, ಡರ್ ನೀಡರ್. ಈ ಥರ ಅಲ್ಲಿ ನೀವು ಕೆಲವೊಂದು ಕೊಟ್ಟರು ಅದರ ಅರ್ಥನ ಮಾಡ್ಕೋಬೇಕು. ಮೊದಲನೇ ಕ್ವಶನ್ ಅದು ಯಾವ ರೀತಿ ಕೇಳೋಣಪ್ಪ, ಅದು ಪ್ರೇರಣಾತ್ಮಕ ಕ್ರಿಯೆ ಐತಿ. ಎರಡನೇದು ಅದ್ರದ್ದು ಸಮ ಶಬ್ದ ಇದ್ದಂಗೆ ಐತಿ. ಮೂರನೇದು ಪದ್ಯ ಕ್ವಶನ್ ಐತಿ. ನಾಲ್ಕನೇದು ವಿಲೋಮ ಶಬ್ದ ಐತಿ. ಈ ಥರ ಅರ್ಥ ಮಾಡಿಕೊಂಡು ನಾವು ಮಕ್ಕಳೇ ಅಲ್ಲಿ ಬರೀಬಹುದು. तो प्रस्तुत ये जो साथी अपना जो हाथ बढ़ाना है, इस कविता को आपने अच्छी तरह से देखा होगा या सुना होगा. मैं भी अच्छी तरह से आपको अर्थ बताने का मैंने पूरा प्रयास किया है. तो और भी आप अपने जो हिंदी अध्यापक है, हिंदी अध्यापक से उसका जो नए जो शब्द है उस नए शब्द का अर्थ आप पूछ कर, उनसे सुनकर या उन्हें पूछ कर फिर आप अच्छी तरह से उस कविता का तैयारी आप कर लीजिए. यही जो अवधि था, इस अवधि को मैं यही विराम देता हूँ. फिर एक आप सभी को मैं धन्यवाद देता हूँ बच्चों.